ನೋಡ್ತಾ 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 ಒಂದು ಕಡೆಯಿಂದ ನೋಡ್ಕೋದು ಎಲ್ಲ ನನಗೆ ಸಖತ್ ಕೋಪ ಬಂದ್ಬಿಡ್ತು. ಇದೆಲ್ಲ ಹಾಕುವಾಗ ಮತ್ತೆ ಮತ್ತೆ ಇಡ್ಲಿ ಮತ್ತೆ ಮಸಾಲೆ ದೋಸೆ ಮತ್ತೆ ಮಾಡ್ಕೊಡ್ತೀವಿ ಭರವಸೆ ಎಷ್ಟೊತ್ತಿ ಕೊಟ್ಟಿಲ್ಲ. ಹಾಸನ್ ಮಂಗಳೂರ್ದು ಫುಡ್ ಕಾಂಬಿನೇಷನ್ ಇಲ್ಲಿ ಅಂತ ಇತ್ತು. ವೇಸ್ಟೇಜ್ ತುಂಬಾ ಮಾಡಿದ್ದಾರೆ ಸರ್, ತುಂಬಾ ವೇಸ್ಟೇಜ್ ಮಾಡಿದ್ದಾರೆ. ಸರಿಯಾಗಿ ಕೆಲಸ ಮಾಡಿಲ್ಲ, ಇಲ್ಲೆಲ್ಲ ಹೊಡಿಯತ್ತೆ ಇವತ್ತು ಗೆಸ್ಟ್ ಓಡಾಡಿದಾಗ ಅಂತ ಹಂಗೆ ಆಗಿದೆ. ಕ್ಲೀನ್ ಅರ್ಜೆಂಟು ಎಷ್ಟೊತ್ತು ಅಂತರಿಗೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ. ವೆಲ್ಕಮ್ ಟು ದ ಚಾನೆಲ್. ಗೃಹ ಪ್ರವೇಶ ಆಯಿತು, ಬಟ್ ಇವತ್ತು ಫುಲ್ ಕೆಲಸ ಇತ್ತು ಆಯಿತಾ. ಬೆಳಿಗ್ಗೆಯಿಂದ ಕೆಲಸ ಇಷ್ಟಿದೆ, ಬಟ್ ಎಲ್ಲಿಂದ ಶುರು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಏನೇನು ಇದು ಮಾಡಿದ್ರಿ? ನಾವು ಅಲ್ಲಿಂದ ತಂದಿದ್ದೆಲ್ಲ ಜೋಡಿಸಿದ್ವಿ, ಎಲ್ಲೆಲ್ಲಿ ಇರ್ಬೇಕಲ್ಲೆಲ್ಲ ಇತ್ತಾಯಿತು. ತಿಂಡಿ ಮಾಡಿದ್ವಿ, 3 ಥರ ಪಲ್ಯ ಮಾಡಿದ್ವಿ, ಚಪಾತಿ, ಟೊಮೊಟೊ ಗೊಜ್ಜು, ಮತ್ತು ಹಾಗಲಕಾಯಿ ಪಲ್ಯ, ಆಮೇಲೆ ತೊಂಡೆಕಾಯಿ ಪಲ್ಯ, ಆಮೇಲೆ ಥರ ಇನ್ನೊಂದು ಕ್ಯಾರೆಟ್ ಪಲ್ಯ, 3 ಥರ ಪಲ್ಯ, ಟೊಮೊಟೊ ಗೊಜ್ಜು ಒಂದು 4 ಮಾಡಿ, ಚಪಾತಿ ಒಂದು 30, ಜಾಸ್ತಿ ಜನ ಇದ್ದಲ್ಲ, ಚಪಾತಿ ಒಂದು 30 ಮಾಡಿ ಎಲ್ಲ ಐಟಮ್ ಎತ್ತಿಟ್ಟು ಈಗ ಬಟ್ಟೆ ಎಲ್ಲ ಎತ್ತಿಡ್ಬೇಕು. 30 ಚಪಾತಿ ಅಂತೆ. ಸೆಲ್ವಿ ಮಾಡಿದ್ದ, ನೀವು ಮಾಡಿದ್ದ? 30 ಚಪಾತಿ ಸೆಲ್ವಿನ ಮಾಡಿದ್ದು. ನಾವು ಫ್ರೈ ಮಾಡಿದ್ವಿ ಲಾಸ್ಟಿಗೆ ಒಂದು 10-15. ಮತ್ತೆ ಪಲ್ಯಗಳೆಲ್ಲ ನಾವೇ ಮಾಡಿದ್ವಿ. ನಿನ್ನೆದು ರಸಮ್ ಇದೆ, ತಂದಿದ್ದೇನ್ ಐಟಮ್ ಎಲ್ಲ ಇಟ್ಟಾಯ್ತು. ಇನ್ನು ದೊಡ್ಡ ದೊಡ್ಡ ಪಾತ್ರೆ ಒಂದು ಮೇಲೆ ಇಡ್ಲಿಕ್ಕೆ ರಸಮ್ ನಿನ್ನೆದು ಇಟ್ಟಿದ್ದೇವೆ, ಯಾಕಂದ್ರೆ ರಸಮ್ ತುಂಬಾ ಟೇಸ್ಟ್ ಆಗಿತ್ತು. ಅದೇ ಇರ್ಲಿ ಅಂತ. ರಸಮ್ ತಿಂದ್ರ ತುಂಬಾ ಚೆನ್ನಾಗಿತ್ತು ಮಾತ್ರ. 2 ಡೇಸಿಂದ ಬಾಡಿಗೆ ರೆಸ್ಟ್ ಇಲ್ಲ. ಆ ಟೈಮ್ನಲ್ಲಿ ಏನೂ ಗೊತ್ತಾಗಲಿಲ್ಲ. 1 ವೀಕಿಂದ ಹೆವಿ ವರ್ಕ್ ಎಲ್ಲ ಇತ್ತು. ಬಟ್ ಈ ದಿನ ಎದ್ದೇಳೋಕ್ಕೆ ಆಗಿಲ್ಲ. 10 ಗಂಟೆ ಆದ್ರೂ ನನ್ನ ಬಾಡಿ ಸಪೋರ್ಟೇ ಮಾಡ್ತಾ ಇಲ್ಲ. ಬಾಡಿಗೆ ಏನು ಬೇಕು, ರೆಸ್ಟ್ ಬೇಕು, ರಿಕವರ್ ಆಗಬೇಕು. ಆ್ಯಂಡ್ ಇದು ಬೇರೆ ಇಂಪಾರ್ಟೆಂಟ್ ಟೈಮ್ ಆಗಿದೆ. ಸೊ ನಾನು ನನಗೇನು ಸೂಕ್ತ ಅನಿಸುತ್ತೋ ಅದನ್ನು ಮಾಡಿದ್ದೀನಿ. ಸ್ವಲ್ಪ ಲೇಟಾಗಿ ಎದ್ದು ಆಮೇಲೆ ಹೊರಗಡೆ ಬಂದೆ. ಗಿಫ್ಟ್ ಐಟಮ್ ಬೈರಿಸ್ತಿಲ್ಲ ನನಗೆ ತಲೆ. ಇದೆಲ್ಲ ವಾಶ್ ಮಾಡಬೇಕಲ್ಲ ಅಲ್ಲಿ. 1 by 1 ಕೆಲಸ ಮಾಡ್ಬೇಕು ನಾನು. ಫಸ್ಟು ಡ್ರೈ ವಾಶ್ದು ಬಟ್ಟೆ ಎಲ್ಲ ಒಂದು ಕಡೆ, ಸೀರೆ ಒಂದು ಕಡೆ. ನಾನು ಆರ್ಕಿಟೆಕ್ಟಿಗೆ ಕೊಡಬೇಕಾಗಿರೋ ಉಡುಗೊರೆ ಇಲ್ಲಿ. ಅವ್ರಿಗೆ ಸೀರೆ, ಅವ್ರಿಗೆ ಇವತ್ತು ಬರ್ತಾರಲ್ಲ ಅಂದರೆ ಎಲ್ಲರೂ ಸೇರ್ಕೊಂಡು. ತುಂಬ ಜನರಿಗೆ ಆಸಕ್ತಿ ಇತ್ತು ಗೃಹ ಪ್ರವೇಶಕ್ಕೆ ಮಾಡಿರುವಂಥ ಅರೇಂಜ್ಮೆಂಟ್ಸ್, ಕಾಸ್ಟ್ ಬಗ್ಗೆ ಡೀಟೇಲ್ಸ್ ತಿಳಿಸಿ ಅಂತ. ಇನ್ನು ನಿಮ್ಗೆ ಆ ವಿಷಯದ ಬಗ್ಗೆ ಆಸಕ್ತಿ ಇದ್ದರೆ ಕಮೆಂಟ್ ಮಾಡಿ. ಆದಷ್ಟು ಬೇಗ ದೀಪು ಅವ್ರ ಜೊತೆ ಕೂತು ಆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ದೀಪುದು ಹಿಂದಿನ ದಿನದ ಬಟ್ಟೆ ಡ್ರೈ ವಾಶ್ಗೆ, ಇದು ದೀಪು ಅವ್ರದ್ದು ಹಿಂದಿನ ದಿನದ ಬಟ್ಟೆ ಡ್ರೈ ವಾಶ್ಗೆ. ಇದು ಮರಗಿನ ಬಟ್ಟೆ ಬೆಳಿಗ್ಗೆದು. ಇದು ಪಾಪ ಅವ್ರಿಗೆ ಮೇನ್ ಇವೆಂಟ್ಗೆ ಶಲ್ಯ ನಾನು ಹುಡುಕ್ತಾ ಇದ್ದೆ. ಹೆಂಗಿದೆ ಇದು? ಹೊಲ್ಸಿರೋದು ಹೈದ್ರಾಬಾದಿಂದ ಬಂದಿದ್ದು. ಅವ್ರದ್ದು ಬೆಳಿಗ್ಗೆದು ಇದಿತ್ತಲ್ಲ, ಇದನ್ನು ಹೊಲ್ಸಿದ್ದು. ಚೆನ್ನಾಗಿದೆಯಲ್ಲ, ಡಿಫ್ರೆಂಟ್ ಆಗಿತ್ತಲ್ಲ. ಇದು ದೀಪು ಮಾತ್ರ ಹೊಲ್ಸಿದ್ದು. ಎಲ್ಲರಿಗೂ ರಾಮರಾಜ್ ಚಿಕ್ಕಪೇಟೆಯಿಂದ. ಗಂಡು ಮಕ್ಳದೆಲ್ಲ ಒಂದೇ ರೀತಿ ಇದೆಯಾ? ನಂದಲ್ಲ, ಇದು ಮಾಮೂಲಿ ಒಂದು ಶರ್ಟ್ ಸಾಕು. ನಿನ್ನ ಸೀರೆ ಪೀರೆ ಬಿದೆ ಇದ್ದಿತ್ತೆ. ಕೊಡಿ ಎಲ್ಲ ನನ್ನ ಸೀರೆ ಹಾಕಲ್ಲ. ಹೌದು ಆಯ್ತಲ್ಲ, ಇತ್ತನ ದೊಡ್ಡ ಪಾಡಿನಿ ಸೀರೆ ಕೊಡಿ. ನಾನು ಮುಂಜಿ ಮಾತ್ರ ಸಿ ಇದೆಲ್ಲೇನೂ ಅರ್ಜೆಂಟ್ ಇಲ್ಲ. ಬಟ್ ನಾಳೆ ಅಂದರೆ ಅದು ನಾಳೆಗೇ ಪೆಂಡಿಂಗ್ ಆಗಿಬಿಡುತ್ತೆ, ಮುಗಿಯೋದೇ ಇಲ್ಲ. ಸೊ ಪರವಾಗಿಲ್ಲ, ಇವತ್ತೊಂದು ಸ್ವಲ್ಪ ಹೆಕ್ಟಿಕ್ ಡೇ ಇದ್ರೂ ಎಲ್ಲ ಮುಗಿಸೋಣ ಅಂತ 1 by 1 ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಪರವಾಗಿಲ್ಲ, ಮಾಮೂಲಿ ಮನೆ ಕೆಲಸ ಇದ್ದಿದ್ದೆ. ಇನ್ನು ಸ್ವಲ್ಪ ದಿನದಲ್ಲಿ ಬೇರೆ ಜಾಸ್ತಿ ಜವಾಬ್ದಾರಿಗಳು ಬರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಮುಗಿಸಿದ್ರೆ ನಮಗೆ ಒಳ್ಳೇದಲ್ವಾ. ಫಂಕ್ಷನ್ ಅಂದಮೇಲೆ ಏನಾದರೂ ಒಂದು ಮರಿತೀವಿ ಅಲ್ವಾ. ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ಗೆ ಗಿಫ್ಟ್ಗಳನ್ನ ತಂದಿದ್ದೆ, ಅಂದರೆ ಸ್ಪೆಷಲ್ ಗಿಫ್ಟ್. ಅದನ್ನು ಕೊಡೋದೇ ಮರ್ತೋಗಿತ್ತು ನನಗೆ. ಸೊ ಇವತ್ತು ಅದನ್ನು ಬೇರೆ ಪೋಟರ್ ಮಾಡಬೇಕು. ಒಂದಾಯ್ತು. ಇದು ತುಂಬಾ ಅದು ಹಣ್ಣ ಎಲ್ಲ ಹಣ್ಣಾಗ್ಬಿಟ್ಟಿದೆ. ಇದು ಮೇಕಪ್ ಆರ್ಟಿಸ್ಟ್ ಅವ್ರದ್ದು, ನೀಟಾಗಿ ಕೊಡಬೇಕು. ನನಗೆ 2 ಡೇಸ್ ಮೇಕಪ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 10-12 ಜನರಿಗೆ ಮೇಕಪ್ ಮಾಡಿದ್ದಾರೆ ಕಾವ್ಯ ಅವರು. ನನಗೆ ಇಲ್ಲಿ ತನಕ ಒಂದು 40-45 ಮೇಕಪ್ ಲುಕ್ಸ್ ಮಿನಿಮಲಲ್ಲಿ ಮಾಡಿದ್ದಾರೆ ಆಯಿತಾ. ಸೊ
ಕಾವ್ಯ ಅವ್ರಿಗೆ ನನಗೆ ಏನು ಕೊಟ್ಟರು ಚಿಕ್ಕದೆ. ಸೊ ಐ ವಾಂಟೆಡ್ ಟು ಸೆಂಡ್ ಸ್ಪೆಷಲ್ ಗಿಫ್ಟ್ ಕಾವ್ಯ ಅವ್ರಿಗೆ. ಸೊ ಅದನ್ನು ಇವತ್ತು ಕಳಿಸ್ತಾ ಇದ್ದೀನಿ ನಾನು. ಆ್ಯಂಡ್ ಅವ್ರ ಜೊತೆ ಹೇರ್ ಸ್ಟೈಲಿಸ್ಟ್ ಬಂದಿದ್ದರು, ಇಬ್ಬರೂ ಸೇರಿ ಫ್ಯಾಂಟಾಸ್ಟಿಕ್ ವರ್ಕ್ ಮಾಡಿದ್ದಾರೆ ಆಯಿತಾ 2 days. ಸೊ ಅವ್ರಿಗೂ ಗ್ರ್ಯಾಟಿಟ್ಯೂಡ್ ಥರ ಒಂದು ಗಿಫ್ಟ್ ಕಳಿಸ್ಬೇಕು ಅಂತ ಇದರಲ್ಲಿ ಪ್ಯಾಕ್ ಮಾಡಿದ್ದೀನಿ. ಅದನ್ನು ಪೋಟರ್ ಮಾಡ್ತೀನಿ ಇವತ್ತು. ಆ್ಯಂಡ್ ಇನ್ನೂ ಒಬ್ರದ್ದು ಗಿಫ್ಟ್ ಪೆಂಡಿಂಗ್ ಇದೆ, ಅವ್ರಿಗೆ ಕೊಡಬೇಕು. ಮನೆ ಹೌಸ್ ಹೆಲ್ಪ್ ಬಂದಿದ್ರು, ಹೌದಾದೆ ಅವ್ರದ್ದು. ಸೊ ಎಲ್ಲ ಇವತ್ತು ಸೆಟಲ್ಮೆಂಟ್ಸ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದೀನಿ 1 by 1 ವರ್ಕ್. ಇವತ್ತೆಲ್ಲ ಬಿಲ್ ಪೇಮೆಂಟ್ಸ್ ಕ್ಲಿಯರ್ ಮಾಡಬೇಕು ಮೋಸ್ಟ್ಲಿ. ನಿನ್ನೆ ನಾನು ದೀಪು ಕೂತು ಎಷ್ಟು ಜನನ ಕರೆದಿದ್ವಿ, ಅದರಲ್ಲಿ ಎಷ್ಟು ಜನ ಬಂದಿದ್ದಾರೆ, ಹಾಗಾಗಿ ನೆಕ್ಸ್ಟ್ ಫಂಕ್ಷನ್ಸ್ ಎಲ್ಲ ಇದ್ದರೆ ನಾವು ಎಷ್ಟು ಜನನ ಕರೆದ್ರೆ ಎಷ್ಟು ಜನ ಬರ್ತಾರೆ ಅಂತ ಅಂದಾಜು ಸಿಗ್ಬೋದಲ್ವಾ ನಮಗೆ ಅಂತ. ಸೊ ಅದು ಕ್ಯಾಲ್ಕುಲೇಷನ್. ಮೆಹಂದಿ ಡೇ ಬೈ ಡೇ ನೋಡಿ ಬ್ಲ್ಯಾಕ್ ಚಂದ ಸ್ಮೆಲ್. ಸೊ ಅದು ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇವತ್ತು ಎಲ್ಲರ ಪೇಮೆಂಟ್ಸ್ ಕ್ಲಿಯರ್ ಮಾಡಬೇಕು ನಾನು. ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರವ್ರ ಪೇಮೆಂಟ್ಸ್ಗೆ. ಸೊ ಆ ಕೆಲಸ ಇದೆ. ಆಮೇಲೆ ಹೊಸ ಮನೆ ಹತ್ರ ಹೋಗಬೇಕು, ಬೇಜಾನ್ ಕೆಲಸ ಇದೆ ಅಲ್ಲಿ. ನನ್ನ ಜ್ಯುವೆಲ್ರೀಸ್ ಎಲ್ಲ ಮತ್ತೆ ಆರ್ಗನೈಸ್ ಮಾಡಬೇಕು. ನಿಜ ಹೇಳ್ತೀನಿ, ಮಾಮಿ ಅಮ್ಮ ಎಷ್ಟಿಷ್ಟು ಅಲ್ಲ, ಎವ್ರಿ ಕಾರ್ನರ್ ಯು ಆರ್ ಸಪೋರ್ಟಿಂಗ್ ಆ್ಯಂಡ್ ಹೆಲ್ಪಿಂಗ್ ಆಯಿತಾ. ಸೊ ಎಲ್ಲ ಅವ್ರು ಮ್ಯಾಕ್ಸಿಮಮ್ ಮಾಡಿದ್ದಾರೆ. ನನ್ನೇನು ಜವಾಬ್ದಾರಿಯಿಂದ ಮಾಡೋಕ್ಕಿದೆ ಅದನ್ನು ನಾನೇ ಮಾಡಬೇಕಾಗುತ್ತೆ. ಸೊ ಅದನ್ನು ಮಾತ್ರ ನಾನು ಮಾಡಬೇಕು ಇವಾಗ. ಇಲ್ಲಾಂದರೆ ಇದನ್ನು ಮಾಡ್ತಾ ಇದ್ದರೆ ಅವೇನ್ ರಿಯಲಿ ಟಫ್ ಈ ಟೈಮ್ನಲ್ಲಿ. ನಿನ್ನೆ ಊಟಕ್ಕೆ ಹಾಸನ್ ರಸಮ್ ಜೊತೆಗೆ ಮಂಗಳೂರು ಸಾಂಬಾರು ಸೌತೆಕಾಯಿ. ಹಾಸನ್ ಮಂಗಳೂರ್ದು ಫುಡ್ ಕಾಂಬಿನೇಷನ್ ಇಲ್ಲಿ ಅಂತ ಇತ್ತು. ಇವಾಗ ಆ್ಯಂಡ್ ನಾವು ರಸಮ್ನ ತೊಗೊಂಡು ಬಂದಿದ್ದೀವಿ ಮನೆಗೆ. ಏನೇನು ತೊಗೊಬರ್ಬೋದು ತೊಗೊಂಡು ಬಂದ್ವಿ, ಯಾಕಂದರೆ ಕೆಲವೊಂದು ಹಾಳಾಗುತ್ತೆ ಅಲ್ವಾ. ಗ್ಯಾಸ್ ಬೇರೆ ಇರಲಿಲ್ಲ ಅಲ್ಲ, ಅಲ್ಲಿ ಗ್ಯಾಸ್ ಕನೆಕ್ಷನ್ ಇರಲಿಲ್ಲ ಅಲ್ವಾ. ಇವಾಗ ತುಂಬ ಆಸೆ ಆಯಿತು ರೈಸ್ ರಸಮ್ ತಿನ್ನಬೇಕಂತ. ಎಕ್ಸಲೆಂಟ್ ರಸಮ್ ಇಸ್ ನೆಕ್ಸ್ಟ್ ಲೆವೆಲ್, ರಿಯಲಿ ಟೇಸ್ಟಿ. ಇದೊಂದು ಪಲ್ಯ, ಆಮೇಲೆ ಕೋಸಂಬರಿ, ಕ್ಯಾಬೇಜ್ ಪಲ್ಯ, ರಸಮ್. ಇದರಲ್ಲಿ ಈಗಂತ ಮಾಡಿ ಚಪಾತಿಗೆ ಮಾಡಿ ಟೊಮೆಟೊ ಗೊಜ್ಜು ಉಳಿದಿದೆ. 32 ಇದೆ. ಎಷ್ಟು ಪ್ಯಾಕ್ ಮಾಡಿ ನಾವು ಮೊನ್ನೆ? 80 ಮಾಡಿದ್ದು ಮೊನ್ನೆ. 80ರಲ್ಲಿ ಎಷ್ಟು ಉಳಿದಿದೆ? 32. 48 ಫ್ಯಾಮಿಲಿಗೆ ಅಲ್ವಾ ಅದು? 48. ನೋಡಿ ಇನ್ನೂ ಬಡಿಸ್ಕೊಳ್ಳೋಣ ಅನ್ಸುತ್ತೆ. ಹೌದಾ, ಚೆನ್ನಾಗಿ ಮಾಡಿದ್ರು. ಇಡ್ಲಿ ಹಾಕಾದ್ಮೇಲೆ ಇದೆಲ್ಲ ಹಾಕೋಗದೆ ಮತ್ತೆ ಮತ್ತೆ ಇಡ್ಲಿ, ಮತ್ತೆ ಮಸಾಲೆ ದೋಸೆ, ಮತ್ತೆ ಇದು. ಅವರು ತಿರುಗಿ 3 ಸತಿ ಸಾರು ಮಧ್ಯಾಹ್ನ ಊಟನೂ ಎಲ್ಲರಿಗೂ ಖುಷಿ ಆಯ್ತಲ್ಲ, ಸಾಕು. ಅಂದ್ರೆ ಚೆನ್ನಾಗಿತ್ತು. ಹಂಗೆ ಎಲ್ಲ ಚೆನ್ನಾಗಿ ಅಲ್ಲ ಮತ್ತೆ ಸಮಾಧಾನ ಎಷ್ಟೊತ್ತು ಅಂತರಿಗೆ ಹೇಳು. ತಿನ್ಲಿಕ್ಕೆ ಬಿಡ್ಲಿಲ್ಲ. ವೆಜ್ ಮಾತ್ರ ಸೂಪರ್ ಆಗಿ ಮಾಡಾರೆ. ಅದನ್ನ ನಾನ್ ವೆಜ್ ಇನ್ನ ಟೇಸ್ಟ್ ಮಾಡಕ್ ಹೋಗ್ಬೇಕು ನಾನು. ಟೇಸ್ಟ್ ಇರ್ಲಿ, ಬಡಿಸೋದಿದೆಯಲ್ಲ ಮುಗಿಸ್ಕೊಳಲ್ವಲ್ಲ, ಅದೇ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದು ಅಲ್ಲಿ ಶಾಮಿಯಾನ ಅವರು ಚೆನ್ನಾಗಿ ಶಾಮಿಯಾನ ಹಾಕಿದ್ದಾರೆ. ಯಾವುದೋ ಒಂದು ಡಬ್ಬ ಶಾಮಿಯಾನ ಹಾಕಿಲ್ಲ ಅಲ್ವಾ? ಅದು ಚೆನ್ನಾಗಿರ್ಲಿಲ್ಲ ನಂಗೆ. ಹಾಕಿಲ್ಲ ಅವರು. ಹೌದು, ಅದು ಹೇಳಿದೆ ಅವ್ರಿಗೆ, ಎಲ್ಲ ಹೇಳಿದೆ. ಇವಾಗ ಎಲ್ಲ ತಗೊಂಡೋಗಿದ್ದಾರಂತೆ, ಇವಾಗ ಬರ್ತಾರೆ ಮಾತಾಡೋಕ್ಕಿದೆ. ಶಾಮಿಯಾನ ಒಂದು ಚೆನ್ನಾಗಿ ಹಾಕಿದ್ದಾರೆ, ನೀರಿಂದು ಕೈ ತೊಳಿ ಚೆನ್ನಾಗಿ ಮಾಡಿ. ಮನೆಯವರೆಲ್ಲ ಹೇಳ್ತಾ ಇರೋದು ಊಟದ ವ್ಯವಸ್ಥೆ ಬಗ್ಗೆ, ಶಾಮಿಯಾನ ಬಗ್ಗೆ ಆಗಿರ್ಬೋದು, ಪೂಜೆ ವ್ಯವಸ್ಥೆ ಹೇಗೆ ಅನ್ನಿಸ್ತು, ಅವ್ರವ್ರ ಅಭಿಪ್ರಾಯಗಳು. ಆ್ಯಂಡ್ ಇವಾಗ ಮಾಮ, ನಾನು, ಪಪ್ಪ, ಅಂಕಲ್ ಎಲ್ಲರೂ ಹೊಸ ಮನೆ ಹತ್ರ ಹೊರಡಬೇಕು. ಒಂದಷ್ಟು ಕೆಲಸ ಇದೆ ನೋಡಿ, ಅದನ್ನು ಮುಗಿಸ್ಬೇಕು. ಪೂಜೆ ಆಗಿದ್ದೆ ಅಂದಿದ ತಕ್ಷಣ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಅಲ್ಲಿ ಟೆರೆಸ್ನ ಯೂಸ್ ಮಾಡಿರ್ತೀವ. ಸೊ ಹೇಗೆ ಯೂಸ್ ಮಾಡಿದ್ದೀವಿ, ಯಾವ ರೀತಿ ಕಂಡೀಷನಲ್ಲಿದೆ, ಸೊ ಅದರ ಕ್ಲೀನಿಂಗ್ ಹೇಗೆ ಮಾಡಬೇಕಾಗತ್ತೆ ಅದನ್ನೆಲ್ಲ ನೋಡಬೇಕು. ಸೊ ಅದಕ್ಕೆ ಇವಾಗ ಹೋಗೋಣ ಅಂತ ಕ್ಲೀನಿಂಗ್ ವ್ಯವಸ್ಥೆ ಮಾಡಬೇಕಾಗತ್ತೆ. ಸೊ ಒಂದಷ್ಟು ಅಲ್ಲಿ ಇಲ್ಲಿ ಇರುತ್ತಲ್ವ ಮೆಸ್, ಇದನ್ನೆಲ್ಲ ಕ್ಲೀನ್ ಮಾಡೋದ್ರ ಜೊತೆಗೆ ಮನೆ ಕೆಲಸನೂ ಶುರು ಮಾಡಬೇಕು. ಟೆರೆಸ್ಗೆ ಹೋಗಿ ಬಂದು ಎಲ್ಲ ನೋಡಿದ್ದಾಯಿತು. ಇವಾಗ ಮನೆಗೆ ಬಂದಿದ್ದೀವಿ. ಇಲ್ಲಿ ಟೈಲ್ಸ್ ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ. ಹಿಂಗೆ ಹೊಡೆದಿದೆ ಅದು. ಅವ್ರು ಹೇಳಿದ್ರು ನನಗೆ, ಡೆಕೋರೇಟರ್ಸ್ ಸರಿಯಾಗಿ ಕೆಲಸ ಮಾಡಿಲ್ಲ, ಇಲ್ಲೆಲ್ಲ ಹೊಡೆಯುತ್ತೆ ಇವತ್ತು ಗೆಸ್ಟ್ ಓಡಾಡಿದಾಗ ಅಂತ. ಹಾಗೆ ಆಗಿದೆ. ಫಸ್ಟ್ ಮನೆಗೆ ಹೋಗಿ ಎಲ್ಲೆಲ್ಲಿ ಏನೇನು ಕೆಲಸ ಪೆಂಡಿಂಗ್ ಇದೆ, ಇನ್ನು ಎಷ್ಟು ಕೆಲಸ ಮಾಡೋದಕ್ಕೆ ಬಾಕಿ ಇದೆ, ಎಲ್ಲಿ ಯಾವ ಕೆಲಸ ಸರಿಯಾಗಿ ಮಾಡಿಲ್ಲ, ಯಾವುದನ್ನು ಮತ್ತೆ ಫಸ್ಟಿಂದ ಮಾಡಬೇಕು, ಅದನ್ನೆಲ್ಲ ನೋಡ್ತಾ ಇದ್ವಿ. ಸೊ ಎಲ್ಲದನ್ನು ಒಂದು ಬುಕ್ಕಲ್ಲಿ ಕೂಡ ನೋಟ್ ಡೌನ್ ಮಾಡಬೇಕು. ರೂಮ್ ಬೈ ರೂಮ್ ಒಂದಷ್ಟು ಕೆಲಸ ಬಾಕಿ ಇರೋದ್ರ ಜೊತೆಗೆ ಒಂದಷ್ಟು ತಪ್ಪುಗಳು ಬೇರೆ ಆಗಿದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಸಿಂಕ್ಗೆ ಸೈಡಲ್ಲಿ ಫುಲ್ ಬಾಡಿ ಟೈಲ್ ಹಾಕಿದ್ದೀವಿ, ಬಟ್ ಅದನ್ನೆಲ್ಲ
ಚಿಪ್ ಆಫ್ ಮಾಡಿ ಹಾಕಿದ್ದಾರೆ, ನೀಟಾಗಿ ಹಾಕಲಿಲ್ಲ, ಅಲ್ಲಲ್ಲಿ ಟೈಲ್ಸ್ ಎಲ್ಲ ಹೊಡೆದೋಗಿದೆ. ಸೊ ಅದನ್ನೆಲ್ಲ ರಿಪೇರಿ ಮಾಡಿಸ್ಬೇಕು. ಸೊ ನನಗೇನೇನು ಪಾಯಿಂಟರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಕಲ್ ಅಂತೂ ಫಸ್ಟ್ ಟೈಮ್ ಬಂದು ನೋಡ್ತಾ ಇದ್ದಾರಲ್ವಾ, ಡೀಟೇಲಾಗಿ ಎಲ್ಲಿ ಏನಾಗಿದೆ. ಪಪ್ಪನಿಗೆ ಮಾಮನಿಗೆಲ್ಲ ವಿಷಯ ಗೊತ್ತು. ಸ್ವಂತ ಮನೆ ಅನ್ನೋದು ನಮ್ಮ ಕನಸಾಗಿರುತ್ತೆ, ಅದು ಪರ್ಫೆಕ್ಟ್ ಆಗೋ ತನಕ ನಮಗೂ ಖುಷಿ ಇರಲ್ಲ. ಸೀಲ್ ನೋಡಿ ಟೈಲ್ಸ್ ಅದು ಸುತ್ತ ಫುಲ್ ಬ್ರೇಕ್ ಆಗಿದೆ ಅದು. ಸೊ ಆ ಟೈಲ್ಸ್ ರೀಪ್ಲೇಸ್ಮೆಂಟ್ ಮಾಡಬೇಕು. ಈ ಥರ ಎಲ್ಲ ಪಾಯಿಂಟರ್ಸ್ನ ನೋಟ್ ಡೌನ್ ಮಾಡೋದಕ್ಕಂತ ಇವತ್ತು ಬಂದಿರೋದು. ಬಿಕಾಸ್ ನಾಳೆಯಿಂದ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ. ವೇಸ್ಟೇಜ್ ತುಂಬಾ ಮಾಡಿದ್ದಾರೆ ಸರ್, ತುಂಬಾ ವೇಸ್ಟೇಜ್ ಮಾಡಿದ್ದಾರೆ. ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು ನಮ್ಮೆಲ್ಲರಿಗೂ. 11:15 ಎಷ್ಟು ಟೈಮ್? 12 ಗಂಟೆಗೆ 5 ನಿಮಿಷ. ಇವಾಗ ಡಿನ್ನರ್ ಮಾಡ್ತಾ ಇದ್ದೀವಿ. ಸಮಸ್ಯೆಗಳು ಇಷ್ಟೊಂದು ಇರಬೇಕಾದ್ರೆ ಅದನ್ನು ಮಾತಾಡಿ ಒಂದೊಂದೇ ರೂಮಲ್ಲಿ ಏನೇನು ಮಾಡ್ಬೋದು, ಯಾವಾಗ ಎಷ್ಟು ದಿನ ಬೇಕಾಗುತ್ತೆ ಅಂತೆಲ್ಲ ಯೋಚನೆ ಮಾಡಿ ಎಲ್ಲ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯ್ತು ನೋಡಿ. ಅವರೊಬ್ಬರು ಮಾಡಿರೋ ತಪ್ಪಿಂದ ಡಬಲ್ ಕೆಲಸ, ಡಬಲ್ ಖರ್ಚು. ಇಲ್ಲಿ ನೋಡಿರೋ ಫಿನಿಶಿಂಗ್ ಇಲ್ಲ. ನೋಡೋದಕ್ಕೆ ಅದು ಈಗ ನಮಗೇನು ಅಬ್ಸರ್ವ್ ಮಾಡಿಲ್ಲ ನೆನ್ನೆ ಮೊನ್ನೆ. ಗೊತ್ತಾಗೋದಿಲ್ಲ, ಕರೆಕ್ಟ್ ಯಾರು ಅಬ್ಸರ್ವ್ ಮಾಡ್ತಾರೆ, ಡೀಟೇಲ್ ಗೊತ್ತಾಗ್ತದೆ. ಇವತ್ತು ಒಂದ್ ಕಡೆ ನೋಡಿದ್ರೆ ಎಲ್ಲ ಪ್ರತಿಯೊಂದು ರೂಮು, ಕಿಚನ್ ಇಂದ ಹಿಡಿದು ಎಣ್ಣೆ ನಿಮಗೂ ಗೊತ್ತಾಯ್ತಾ ಇವತ್ತು? ಎಲ್ಲ ನೋಡಿದ್ನಲ್ಲ. ಒಂದ್ ಕಡೆ ಯಾವಾಗ ಡ್ಯಾಮೇಜ್ ನೋಡಿದ್ವು, ನೋಡ್ತಾ ಒಂದ್ ಕಡೆಯಿಂದ ನೋಡ್ಕೋದು ಎಲ್ಲ ನನಗೆ ಸಖತ್ ಕೋಪ ಬಂದ್ಬಿಟ್ಟು. ಮಾಮಿ ಅಮ್ಮ ನಮಗೋಸ್ಕರ ಕಾದು ಸುಸ್ತಾಗಿದ್ರು. ಬಿಕಾಸ್ ನಾವು ಹೋಗಿದ್ದು ಎಷ್ಟು ಗಂಟೆಗೆ, ಬಂದಿರೋದು ಮಧ್ಯರಾತ್ರಿ ಅಲ್ವಾ. 12 ಗಂಟೆಗೆ 5 ನಿಮಿಷ ಇರಬೇಕಾದ್ರೆ ಬಂದಿದ್ದೀವಿ. ಅಂದರೆ ಅಂದ್ಕೊಳ್ಳಿ ಎಷ್ಟು ಮಾತಾಡೋದಕ್ಕಿತ್ತು ಮನೆಯಲ್ಲಿ, ಎಷ್ಟು ಸಮಸ್ಯೆಗಳು ಇರ್ಬೋದು ಅಂತ. ಅದನ್ನೆಲ್ಲ ನೋಟ್ ಡೌನ್ ಮಾಡಿ ಏನು ಪರಿಹಾರ ಅಂತ ಯೋಚನೆ ಮಾಡಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಒಂದ್ ಕಡೆ ಒಳಗಿದೆ, ನಾನು ಎಷ್ಟು ಸತಿ ಜಗಳ ಮಾಡಿಲ್ಲ, ಎಷ್ಟು ಸತಿ ಹೇಳಿದ್ದೀನಿ ನೀವು ಕೆಲ್ಸಕ್ಕೆ ಬರಬೇಡಿ ಅಂತ. ಒಂದೇ ದಿನ ಇಲ್ವಾ ಅಂದ್ರೂ ಬಂದು ನಾವು ಮಾಡ್ಕೊಡ್ತೀವಿ ಭರವಸೆ ಎಷ್ಟು ಸತಿ ಭರವಸೆ ಕೊಟ್ಟಿಲ್ಲ ಅವರು. ಇದಕ್ಕೋಸ್ಕರ ನಾನು ಇನ್ನೂ ನಿಮ್ಮ ಜೊತೆ ಮನೆ ಬಗ್ಗೆ ಶೇರ್ ಮಾಡೋದಕ್ಕಾಗಲ್ಲ. ಕಂಪ್ಲೀಟ್ 100% ಚೆನ್ನಾಗಾದ್ಮೇಲೆ ಶೇರ್ ಮಾಡಬೇಕು ಅನ್ನೋ ನನ್ನ ಆಸೆ. ಒಂದು ಸ್ವಲ್ಪ ಪೇಷನ್ಸಿಂದ ಕಾಯ್ತಾ ಇರಿ, ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.